ಸ್ವಟಾರಿಯಾಗಿ ಒಡಿಶಾದ ಪುರಿ ಜಗನ್ನಾಥದಲ್ಲಿ ರಥೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿದ್ದು ರಥ ಎಳೆಯುವುದು ವಿಳಂಬ ಆಗಿದ್ದಕ್ಕೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ತ್ರಿಮೂರ್ತಿಗಳ ರಥ ಎಳೆಯುವುದಕ್ಕೆ ವಿಳಂಬವಾಗಿದ್ದಕ್ಕಾಗಿ ಕಾಲ್ತುಳಿತ ಉಂಟಾಗಿದೆ. ಕಾಲ್ತುಳಿತದಲ್ಲಿ 600ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು ಸ್ಥಳದಲ್ಲಿ ಮುಂದುವರೆದ ರಕ್ಷಣಾ ಕಾರ್ಯಾಚರಣೆ. ಒಟ್ಟಾರೆಯಾಗಿ ಪೊಲೀಸರು ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನರು ಭಕ್ತರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ಭಾಗಿಯಾಗಿದ್ರು. 600ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ. ಒಡಿಶಾದ ಪುರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತ ಉಂಟಾಗಿದ್ದು ಈಗಾಗಲೇ ಕೆಲವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು ನೀವು ಕೂಡ ಭಕ್ತಾದಿಗಳನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದ್ದು 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದ್ದು ಪುರಿ ಜಗನ್ನಾಥ ರಥೋತ್ಸವದ ವೇಳೆ ಕಾಲ್ತುಳಿತ ಉಂಟಾಗಿರೋದ್ರಿಂದ 600ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ. ಸುಮಾರು 12 ಲಕ್ಷಕ್ಕೂ ಹೆಚ್ಚು ಜನರು ರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ರಥೋತ್ಸವದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಸಾಕಷ್ಟು ಜನ ಸೇರಿರೋದ್ರಿಂದ ಕಾಲ್ತುಳಿತ ಉಂಟಾಗಿದ್ದು ಸುಮಾರು 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ದಾರೆ. ಇವತ್ತು ಪುರಿ ಜಗನ್ನಾಥ ರಥೋತ್ಸವಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಈಗಾಗಲೇ ಡೀಟೇಲ್ಸ್ ನೀಡ್ತಾ ಇದ್ರಿ ನೀವು. 600ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ದಾರೆ. ಇನ್ನು ಗಂಭೀರವಾಗಿ ಗಾಯಗಳೇನಾದ್ರೂ ಆಗಿದೆಯಾ? ಮಾಹಿತಿ ಸಿಗ್ತಿದೆಯಾ ಶಬೀರ್? ಕಾವ್ಯ ನೋಡಿ, 40ಕ್ಕಿಂತ ಹೆಚ್ಚು ಜನರ ಭಕ್ತರ ಸ್ಥಿತಿ ಏನಿದೆ ಅದು ಸಾಕಷ್ಟು ಚಿಂತಾಜನಕವಾಗಿರುವಂತದ್ದು. ಈ ಸಂಖ್ಯೆ ಇನ್ನಷ್ಟು ಏರಿಕೆ ಆಗ್ಬೋದಾದಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ ಬಿಗುವಿನ ವಾತಾವರಣದಲ್ಲಿರುವಂತದ್ದು ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಕೆಲಸಗಳಾಗ್ತಾ ಇದಾವೆ. ಅಗ್ನಿಶಾಮಕ ವಾಹನಗಳನ್ನ ಕೂಡ ಸ್ಥಳಕ್ಕೆ ದೌಡಾಯಿಸುವಂತ ಕೆಲಸಗಳಾಗಿದ್ದಾವೆ. ಯಾರು ಮೂರ್ಛೆ ತಪ್ಪು ಹೋಗಿದ್ದಾರೆ ಅವರ ದೊಡ್ಡ ಪ್ರಮಾಣದಲ್ಲಿ ನೀರು ಬಿಡುವಂತ ಕೆಲಸಗಳಾಗ್ತಾ ಇರುವಂತದ್ದು. ಅಂದ್ರೆ ಆ ನೀರು ಬಿದ್ದ ಮೇಲಾದ್ರೂ ಅವರು ಒಂದಿಷ್ಟು ಎಚ್ಚರಗೊಳ್ಳಬಹುದು ಅನ್ನುವಂತಹ ಉದ್ದೇಶದಿಂದ ಸಾಮೂಹಿಕವಾಗಿ ಫೈರ್ ಇಂಜಿನ್ ಗಳನ್ನ ಬಳಸಿ ನೀರು ಬಿಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಹೆಚ್ಚುವರಿಯಾಗಿ ಆಂಬ್ಯುಲೆನ್ಸ್ ಗಳನ್ನ ತರಿಸ್ಕೊಳ್ಳುವಂತ ಕೆಲಸಗಳಾಗ್ತಾ ಇದಾವೆ. ಸೊ ಹೀಗಾಗಿ ಅಸ್ವಸ್ಥಗೊಂಡಿರುವಂತ ಭಕ್ತಾದಿಗಳನ್ನ ಆಸ್ಪತ್ರೆಗೆ ರವಾನಿಸುವಂತ ಕೆಲಸಗಳು ಬಹಳಷ್ಟು ಶೀಘ್ರವಾಗಿ ಆಗ್ತಾ ಇದೆ. ಆದ್ರೆ ಈಗೇನು ಗಂಭೀರ ಗಾಯಗೊಂಡಿರುವಂತದ್ದು ಅಥವಾ ಚಿಂತಾಜನಕ ಸ್ಥಿತಿಯಲ್ಲಿರುವಂತಹ ಭಕ್ತರ ಸಂಖ್ಯೆ ಏನಿದೆ ಅದು ಇನ್ನಷ್ಟು ಏರಿಕೆ ಆಗ್ಬೋದಾದಂತ ಸಾಧ್ಯತೆಗಳಿದಾವೆ. ನೋಡಿ, ರಾತ್ರಿ ಒಂದು ರಥಯಾತ್ರೆ ಆಗ್ಬೇಕಾಗಿತ್ತು. ಈ ರಥ ಎಳೆಯುವಂತ ಸಮಯ ಏನಿದೆ ಅದು ಒಂದಷ್ಟು ವಿಳಂಬ ಆಗಿರುವಂತ ಕಾರಣದಿಂದಾಗಿ ಒಂದಷ್ಟು ಗೊಂದಲಗಳು ಉಂಟಾದಂತ ಸಂದರ್ಭದಲ್ಲಿ ನೂಕು ನುಂಗುಗಳು ಸಂಭವಿಸ್ತು. ಈ ಸಂದರ್ಭದಲ್ಲಿ ಒಂದಿಷ್ಟು ಜನ ಉಸಿರಾಡ್ಲಿಕ್ಕೆ ಸಾಧ್ಯ ಆಗದೆ ಮೂರ್ಛೆ ತಪ್ಪಿ ಬೀಳ್ತಾರೆ. ಈ ಮೂರ್ಛೆ ತಪ್ಪಿ ಬಿದ್ದ ಬೆನ್ನಲ್ಲೇ ಜನರು ಆಘಾತಕ್ಕೊಳಗಾಗಿ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಗೊಳ್ಳಿಕ್ಕೆ ಏಕಾಏಕಿ ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಮತ್ತಷ್ಟು ತಳ್ಳಾಟ ನೂಕಾಟ ಆಗಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಪೊಲೀಸ್ ಸಿಬ್ಬಂದಿಗಳೆಲ್ಲರೂ ಕೂಡ ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಆದ್ರೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಎಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆಯಲ್ಲಿ ನೆರೆದಿದೆ ಅನ್ನುವಂಥದ್ದನ್ನ ಕೂಡ ಗಮನಿಸಬಹುದು. ಇಷ್ಟು ದೊಡ್ಡ ಕ್ರೌಡ್ ಅನ್ನ ನಿಭಾಯಿಸುವಂತದ್ದು ಕೂಡ ಪೊಲೀಸರಿಗೆ ಬಹುದೊಡ್ಡ ಚಾಲೆಂಜ್ ಆಗಿರುವಂತದ್ದು. ಆದಷ್ಟು ಸಾಧ್ಯವಾದಷ್ಟು ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಿದ್ದಾವೆ. ಹೀಗಾಗಿ ಗಾಯಗೊಂಡವರು ಅಥವಾ ಗಂಭೀರವಾಗಿ ಅಸ್ವಸ್ಥಗೊಂಡವರ ಸಂಖ್ಯೆ ಕೂಡ ಇನ್ನಷ್ಟು ಏರಿಕೆ ಆಗಬಹುದಾದಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾವ್ಯ, ಶಬೀರ್, ಹಾಗೆ ರಕ್ಷಣಾ ಕಾರ್ಯಾಚರಣೆ ಸದ್ಯಕ್ಕೆ ಹೇಗೆ ನಡೀತಿದೆ ಅಂತ? ಕಾವ್ಯ, ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿರುವಂತದ್ದು. ನೋಡಿ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಲಾಗಿತ್ತು. ಅಗ್ನಿಶಾಮಕ ದಳದ ವಾಹನಗಳನ್ನ ಕೂಡ ಬ್ಯಾಕಪ್ ಗೆ ನಿಲ್ಲಿಸಲಾಗಿತ್ತು. ಆಮೇಲೆ ಇದ್ರ ಜೊತೆಗೆ ಆಂಬ್ಯುಲೆನ್ಸ್ ಗಳನ್ನ ಕೂಡ ಬ್ಯಾಕಪ್ ನಲ್ಲಿ ಇಡಲಾಗಿತ್ತು. ಸಾಕಷ್ಟು ವೈದ್ಯಕೀಯ ಸಿಬ್ಬಂದಿಗಳನ್ನ ಕೂಡ ಪೂರ್ವ ನಿಯೋಜಿತವಾಗಿ ಅಲ್ಲಿ ಸ್ಥಾಪಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನ ಕೂಡ ನಿಯೋಜಿಸಲಾಗಿತ್ತು. ಪೊಲೀಸ್ ಪಡೆಗಳು ಕೂಡ ನಿಯೋಜಿಸಲಾಗಿತ್ತು. ಯಾಕಂದ್ರೆ 10 ರಿಂದ 12 ಲಕ್ಷದಷ್ಟು ಜನ ಸೇರ್ತಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಒಂದು ಸಣ್ಣ ಸಮಸ್ಯೆ ಆದ್ರೂ ಅದು ದೊಡ್ಡ ಪರಿಣಾಮವನ್ನು ಬೀರುವುದಾದಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಜಿಲ್ಲಾಡಳಿತಕ್ಕೆ ಮುಂಚೆಯೇ ಗೊತ್ತಿತ್ತು. ಸೊ ಈ ಎಲ್ಲ ಕಾರಣಗಳಿಂದಾಗಿ ಮುಂಚಿತವಾಗಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಲಾಗಿತ್ತು. ಈ ಕಾಲ್ತುಳಿತ ಸಂಭವಿಸ್ತಾ ಇದ್ದಂತೆ ಇರುವಂತ ಎಲ್ಲಾ ಬ್ಯಾಕಪ್ ಗಳನ್ನ ಬಳಸ್ಕೊಳ್ಳಲಾಗಿದೆ. ಅಂದ್ರೆ ಫೈರ್ ಇಂಜಿನ್ ಆಗಿರ್ಬೋದು ಅಥವಾ ಆಂಬ್ಯುಲೆನ್ಸ್ ಆಗಿರ್ಬೋದು ಎಲ್ಲದನ್ನು ಬಳಸ್ಕೊಳ್ಳಲಾಗಿದೆ. ಮತ್ತೆ ಸ್ಥಳದಲ್ಲೇ ಸಾಕಷ್ಟು ವೈದ್ಯಕೀಯ ಸೆಂಟರ್ ಗಳನ್ನ ಕೂಡ ನಿರ್ಮಿಸಲಾಗಿತ್ತು. ಅಲ್ಲೂ ಕೂಡ ಅವರಿಗೆ ಟ್ರೀಟ್ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಸಣ್ಣ ಪುಟ್ಟ ಗಾಯಗೊಂಡವ್ರನ್ನ ಅಥವಾ ಪ್ರಜ್ಞೆ ತಪ್ಪದವ್ರನ್ನ ಅಲ್ಲಲ್ಲೇ ಅವ್ರಿಗೆ ಟ್ರೀಟ್ ಮಾಡುವಂತ ಕೆಲಸಗಳಾದ್ರೆ ಗಂಭೀರವಾಗಿ ಗಾಯಗೊಂಡಂತವ್ರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಸ್ವಲ್ಪ ಹೊತ್ತಿನ ಬಳಿಕ ಈ ಪರಿಸ್ಥಿತಿ ಸುಧಾರಿಸಬಹುದಾ ತಿಳಿಗೊಳ್ಬಹುದಾ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕು. ಬಟ್ ಜನರು ಸಾಕಷ್ಟು ಆತಂಕಗೊಂಡಿರುವಂತ ಹಿನ್ನೆಲೆಯಲ್ಲಿ ಗೊಂದಲದಲ್ಲಿರುವಂತ ಕಾರಣದಿಂದಾಗಿ ಈ ಪರಿಸ್ಥಿತಿ ಮತ್ತಷ್ಟು ಉದ್ಭವ ಆಗುವಂತ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ. ಕಾವ್ಯ, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್.